ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಬದಲಾವಣೆ ಜಗದ ನಿಯಮ. ಹಾಗೆ ನನ್ನ ಲೈಫಲ್ಲೂ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರುತ್ತೆ. ಇವಾಗ ಈ ರೀತಿ ಆಗಿದೆ. ಯಾವ ರೀತಿ? ಬೆಳಗ್ಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 6:30. ಆ್ಯಕ್ಚುಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಈಗ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡೋಣ. ಇವತ್ತು ವಾಚ್ ಬೇರೆ ಕಟ್ಕೊಂಡು ಬರೋದು ಮರ್ತುಬಿಟ್ಟೆ. ಕ್ಯಾಲ್ರೀಸು ಕಿಲೋಮೀಟರ್ ಕೌಂಟ್ ಮಾಡ್ಬೋದಿತ್ತು. ಐ ಫಾರ್ಗಾಟ್. ಫಸ್ಟ್ ಡೇ ಅಲ್ಲ, ಮರ್ತುಬಿಟ್ಟೆ. ಸೊ ಇವತ್ತು ಡೇಟ್ ಬಂದು 11 ಜುಲೈ 2025. ನೋಡೋಣ ಎಷ್ಟು ದಿನ ಈ ಪಯಣ ಅಂತ. ಬಟ್ ಹೋಪ್ಸು ಇದೊಂದು ನನಗೆ ಟರ್ನಿಂಗ್ ಆಗ್ಬೋದು ಅನಿಸತ್ತೆ. ತುಂಬ ವರ್ಷನೇ ಅನ್ಬೋದು ಆ್ಯಕ್ಚುಲಿ ವಾಕಿಂಗ್ ಮಾಡಿ. ಎಲ್ಲ ಬಿಟ್ಬಿಟ್ಟಿದ್ದೆ. ವರ್ಕ್ ಪ್ರೆಷರು, ನಮ್ಮ ಚಿಂಟು ಬಾಂಡಿಂಗು ಇದೆಲ್ಲ ನೋಡಿಕೊಂಡು ಎಲ್ಲದೂ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು. ಬೇಗ ಬೇಗ ವಾಕಿಂಗ್ ಮಾಡಿಕೊಂಡು ಹೋಗೋಣ. ಇನ್ಮೇಲೆ ಎದ್ದ ತಕ್ಷಣ ಬಕೆಟ್ ಇಟ್ಕೊಂಡು ಬರ್ತಿರೋ ಕತೆ ಮುಗೀತು. ಹ್ಯಾಪಿ ಹ್ಯಾಪಿ. ಫಸ್ಟ್ ಡೇ ವಾಕು. ನಮ್ಮ ಮನೆಯಿಂದ ಇಲ್ಲಿ ತನಕ ಬಂದಿದ್ದೀನಿ ನೋಡಿ. ಈಗ ವೆಹಿಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡೋಣ. ದಿನ ನಾವು ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಹಾಗೆಯೇ ಏನದು ಡಿಸ್ಟೆನ್ಸ್ನ ಜಾಸ್ತಿ ಕವರ್ ಮಾಡೋಣ. ಇವತ್ತು ಮೊದಲನೇ ದಿನ ಅಲ್ವಾ ಗೈಸ್. ಸೊ ಐ ಹೋಪ್ ಇಷ್ಟೇ ಆಗೋದು ಅನಿಸುತ್ತೆ. ಇಲ್ಲಿ ತನಕ ಬಂದು ಈಗ ವಾಪಸ್ ಹೋಗೋಣ, ಆಯಿತಾ? ದೇವರಿಗೆ ಅಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ವಾಪಸ್ ಹೋಗೋಣ. ಜೀವನದಲ್ಲಿ ಎಲ್ಲನೂ ಫೇಸ್ ಮಾಡಬೇಕು. ಹಾಗೆ ಇದು ಒಂದು ಸ್ಟೇಜ್. ದೇವರಿಗೆ ದೂರದಿಂದನೇ ಕೈ ಮುಗಿಯೋಣ. ಬಿಕಾಸ್ ನಾನು ಶೂಸ್ ಬಿಚ್ಚೋಕ್ಕಾಗಲ್ಲ. ಹಾಗಾಗಿ ದೇವರೇ ಕಾಪಾಡಪ್ಪ, ಎಲ್ರೂ ಕಾಪಾಡು, ಎಲ್ರಿಗೂ ಒಳ್ಳೇದು ಮಾಡು. ಈ ದೇವ್ರ ಹೆಸರು ರಣಮಾಸ್ತಿ, ಮಾಸ್ತಿ, ಕೆಂಡ ಮಾಸ್ತಿ, ಮಸಣ ಮಾಸ್ತಿ, ಪ್ರಸನ್ನ. ಈ ದೇವ್ರದ್ದು ಹೆಸರು ಇವತ್ತೇ ನಾನು ಇಷ್ಟು ದಿನಕ್ಕೆ ನಿಂತು ನಾನಿಲ್ಲಿ ದೇವ್ರನ್ನ ನೋಡ್ತಾ ಇರೋದು. ಕಾಪಾಡಪ್ಪ. ವಾಪಸ್ ರಿಟರ್ನ್. ಗೈಸ್, ಮನೆ ರೀಚ್ ಆದೆ. ವಾಕಿಂಗ್ ಮುಗೀತು. 1 hour ವಾಕ್. ಎಷ್ಟು ಡಿಸ್ಟೆನ್ಸ್ ನಡೆದೆ ಅನ್ನೋದು ಗೊತ್ತಿಲ್ಲ, ಬಟ್ 1 hour ವಾಕ್. ನಾವೀಗ ಮುಂದಿನ ಕೆಲಸ ಮಾಡೋಣ ಬನ್ನಿ. ಮುಖ ಎಲ್ಲ ಸ್ವೆಟ್ ಆಗಿತ್ತು. ಸೊ ಬಂದು ಫೇಸ್ ವಾಶ್ ಮಾಡಿಕೊಂಡೆ. ಆ್ಯಂಡ್ ಬನ್ನಿ ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ. ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೀನಿ, ಮೆಂತ್ಯ ದೋಸೆ. ಸೊ ಚಿಂಟು ತಿಂತಾ ಇದ್ದಾನೆ. ನಾನು ಕಾಫಿ ಕುಡಿಬೇಕು ಪುಟ್ಟ, ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವನಿಗೆ ಕೊಟ್ಟೋಗಿದ್ದೆ. ಸೊ ಅವನೇ ತಿಂದು ಮುಗಿಸಿದ್ದಾನೆ. ಬನ್ನಿ ಈಗ ಸ್ಕೂಲಿಗೆ ಬಿಟ್ಟು ಬರೋಣ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಗೈಸ್.
ಅಪ್ಪ ವಾಕಿಂಗ್ ಹೋಗಿದ್ದೆ, ಎಕ್ಸಸೈಸ್ ಮಾಡಿದ್ದೀನಿ ಅಲ್ಲ, ನಿದ್ದೆ ಬರ್ತಾ ಇದೆ. ಮಲ್ಕೊಂಬಿಡೋಣ ಅನ್ನಿಸ್ತಾ ಇದೆ, ಮೈಕೈ ನೋವು. ಫಸ್ಟ್ ಡೇ ಅಲ್ಲ. ಬನ್ನಿ ಗೈಸ್, ಬಟ್ಟೆ ಒಗ್ಯೋಣ. ತುಂಬ ಬಟ್ಟೆ ಇದೆ ಇವತ್ತು. ನೆನ್ನೆ ಮೆಹಂದಿ ಹಚ್ಚಿದ್ದೆ ನೋಡಿ, ವೈಟ್ ಹೇರ್ಸ್ ಎಲ್ಲ ಮರೂನ್ ಆಗಿದೆ. 2-3 ಸಲ ಕಂಟಿನ್ಯೂಸ್ ಹಚ್ಚಿದ್ರೆ ಡಾರ್ಕ್ ಬರ್ಗ್ಯಾಂಡಿ ಕಲರ್ ಆಗಿಬಿಡತ್ತೆ. ಚೆನ್ನಾಗಿರುತ್ತೆ ಆವಾಗ. ಸಾಕು ಬಿಡು ಕೋಳಿ, ಬೆಳಗ್ಗೆನೇ ಆಗಿದೆ ಆಗಲೇ. ಈಗ ಕೊಕ್ಕೋ ಅಂತ ಇದೆ. ಚೆನ್ನಾಗಾಗಿದೆ ಅಲ್ಲ ಕಲರು. ಬನ್ನಿ ಬಟ್ಟೆ ಒಗ್ಯೋಣ. ತುಂಬ ಬೋರ್ ಫೀಲ್ ಆಗ್ತಾ ಇದೆ. ಯಾಕೋ ಇವತ್ತು ಒಗೆಯೋ ಮನಸ್ಸಿಲ್ಲ. ಆದರೂ ಒಂದು ಬಕೆಟ್ ಫುಲ್ ಬಟ್ಟೆ ಇದೆ, ಒಗಿಲೇಬೇಕು. ಇವತ್ತು ನಿಜಕ್ಕೂ ನಂಗೆ ಯಾಕೋ ಮನಸ್ಸಿಲ್ಲ ಒಗೆಯೋಕ್ಕೆ. ಥರ ಬೇಜಾರು ಫೀಲ್ ಆಗ್ತಾ ಇದೆ. ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ಬನ್ನಿ ಬೇಗ ಬಟ್ಟೆ ಒಗ್ದಾಕ್ಬಿಡೋಣ. ಗೈಸ್, ಬಟ್ಟೆ ಒಗ್ದಾಯಿತು. ಸಾಕಾಗೋಯ್ತು ಗೈಸ್. ಮೋಡ ಆಗಿತ್ತು, ಬಟ್ ಮತ್ತೆ ಬಿಸಿಲು ಬರ್ತಾ ಇದೆ ಸ್ವಲ್ಪ. ಬಟ್ ಹೇಳೋಕ್ಕಾಗಲ್ಲ. ಸ್ವಲ್ಪ ನೀರು ಸೋರ್ಕೊಳ್ಳಿ, ಆಮೇಲೆ ತೊಗೊಂಡೋಗಿ ಹೊರಗೆ ಹಾಕ್ಬಿಡ್ತೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ತೆಂಗಿನ ಮರ ನೋಡಿ ಗೈಸ್, ಒಳ್ಳೆಯದು, ಶುಭಶಕುನ. ಸೊ ನೋಡಿ ಗೈಸ್, ಎಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು. ನೆನ್ನೆ ವೇಲು ಆ್ಯಕ್ಚುಲಿ ಮೆಹಂದಿ ಆಗಿಬಿಟ್ಟಿತ್ತು, ಅದಕ್ಕೆ ವಾಶ್ ಮಾಡಿದೆ. ಯಪ್ಪ ದೇವ, ನೋಡಿ ಹನುಮಂತನ ಬಾಲ ಎಷ್ಟು ಹೋಗ್ದಿದ್ದೀನಿ ಅಲ್ವಾ. 10. ಬನ್ನಿ ಇವಾಗ ಚಿಂಟುಗೆ ರೈಸ್ ಮಾಡೋಕ್ಕೆ ಇಡೋಣ. ಟೈಮ್ ಆಗ್ತಾಯಿದೆ. ಟೈಮ್ ಎಷ್ಟು ಅಂತ ನೋಡಿಲ್ಲ ಇನ್ನು. ಸೊ ರೈಸ್ ಮಾಡಿಟ್ಬಿಟ್ಟು ನಾವು ಬಟ್ಟೆ ತೊಗೊಂಡು ಮೇಲ್ಗಡೆ ಹೊಣ ಹಾಕ್ಬಿಡೋಣ. ರೈಸ್, ಚಿಂಟು ತುಂಬ ದಿನದಿಂದ ಹೇಳ್ತಾ ಇದ್ದ, ಅಮ್ಮ ಕ್ರಾಕ್ಸ್ನ ತೊಳ್ಕೊಡು ಅಂತ. ಟೈಮೇ ಆಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಒಂದು ಕ್ರಾಕ್ಸ್ ಎಲ್ಲ ಆ್ಯಕ್ಚುಲಿ ಆವಾಗಲೇ ತೊಳೆದು ಇಟ್ಟಿದ್ದೆ. ಇದೊಂದು ಉಳ್ಕೊಂಡಿತ್ತು, ಚಿಂಟು ಅವ್ರ ಪಪ್ಪದು. ಸೊ ಇದನ್ನು ವಾಶ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಸ್ಲಿಪ್ಪರ್ಸು ಗಲೀಜಾಗಿದ್ದರೆ ಚೆನ್ನಾಗಿರಲ್ಲ ಹಾಕ್ಕೊಳ್ಳೋಕ್ಕೆ, ಏನೋ ಒಂಥರ ಫೀಲ್ ಆಗುತ್ತೆ ಅಲ್ಲ. ಸೊ ಅದಕ್ಕೆ ಕ್ಲೀನ್ ಮಾಡಿಬಿಟ್ಟೆ. ಇದು ಡ್ರೈ ಆಗಲಿ, ಆಮೇಲೆ ಎತ್ತಿಡೋಣ. ಚಿಂಟು ಯಾವಾಗಲೂ ಹೇಳ್ತಾ ಇದ್ದ ಹೊರಗಡೆ ಹೋಗುವಾಗೆಲ್ಲ, ಅಮ್ಮ ನನಗೆ ಯಾಕೋ ಈ ಕ್ರಾಕ್ಸ್ ಎಲ್ಲ ಹಾಕ್ಕೊಳಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ನೋಡು ಎಷ್ಟು ಗಲೀಜಾಗಿದೆ ಅಂತ. ಹಾಗಾಗಿ ಎಲ್ಲವುದು ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಚಿಂಟು ಅವ್ರ ಪಪ್ಪದು ಅಷ್ಟೇ ತುಂಬ ಗಲೀಜಾಗ್ಬಿಟ್ಟಿತ್ತು. ಆ್ಯಂಡ್ ಚಿಂಟುದು ಅಷ್ಟೇ, ಆ ವೈಟ್ ಕ್ರಾಕ್ಸು ತುಂಬ ಗಲೀಜಾಗಿತ್ತು. ಸೊ ಎಲ್ಲರದೂ ವಾಶ್ ಮಾಡಿ ಇಟ್ಟೆ. ಇವಾಗ ನಾನು ಊಟ ತೊಗೊಂಡು ಸ್ಕೂಲ್ ಹತ್ರ ಹೋಗಬೇಕು ಅಲ್ಲ. ಸೊ ಹಾಗಾಗಿ ಬರೋ ಅಷ್ಟರಲ್ಲಿ ಮಳೆ ಬಂದರೆ ಕಷ್ಟ. ಅದಕ್ಕೋಸ್ಕರ ಬಟ್ಟೆ ಒಣ ಹಾಕೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹೊರಗಡೆ ಇದ್ದಿದ್ದನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಡ್ರೈ ಬಟ್ಟೆ ಏನಿತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಡೋಗಿ ರೂಮಿಗೆ ಡಂಪ್ ಮಾಡಿದ್ದೀನಿ. ಸೊ ಇವಾಗ ಈ ಹಸಿ ಬಟ್ಟೆನ ಒಣ ಹಾಕ್ಬಿಟ್ಟು ನಾವು ಹೋಗೋಣ. ಆ್ಯಂಡ್ ಊಟ ತೊಗೊಂಡು ಹೋಗಬೇಕು. ಸೊ ಬನ್ನಿ ನೋಡೋಣ ಮತ್ತೇನಿದೆ ಕೆಲಸ ಅಂತ. ಗೈಸ್, ಕೆಲಸ ಎಲ್ಲ ಆಯಿತು. ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಚಿಂಟುಗೂ ಅನ್ನ ಮಾಡಿಟ್ಟಿದ್ದೀನಿ. ಟೈಮ್ ಆಗ್ತಾ ಬಂತು, ನೋಡ್ತೀನಿ ಇನ್ನೂ ಏನು ಕೆಲಸ ಹುಡ್ಕೊಂಡು ಮಾಡ್ಬೋದು ಅಂತ. ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದೀನಿ. ವೆಲ್ಸಿ ಆಯಿತಾ. ಗೊತ್ತಿಲ್ಲ ಗೈಸ್. ಚಿಂಟುಗೆ ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಊಟ ಮಾಡಿಸಿ ನಾವು ಬಂದುಬಿಡೋಣ.
ಹೇ ಗೈಸ್, ಚಿಂಟುಗೆ ಏನು ಸ್ನ್ಯಾಕ್ಸ್ ಕೊಡೋದು ಇವತ್ತು ಗೊತ್ತಿಲ್ಲ. ನೋಡೋಣ, ಕೆಳಗೆ ಹೋಗಿ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲು ತಗೊಂಡು ಹೋಗ್ತಾ ಇದ್ದೀನಿ. ಗೈಸ್, ಇವತ್ತು ಚಿಂಟುಗೆ ಕಾರ್ನ್ ಕೊಡ್ತಾ ಇದ್ದೀನಿ, ಪಾಪ್ಕಾರ್ನ್ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ 3 ಹಾಕಿದ್ದೀನಿ. 2 ಮ್ಯಾಜಿಕ್ ಬಟರು, 1 ಗೋಲ್ಡನ್ ಸಿಝಲ್, 3 ಪ್ಯಾಕ್ ಹಾಕಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ. ಇತ್ತೀಚೆಗೆ 2 ಪ್ಯಾಕ್ ಹಾಕಿದ್ರೆ ಸಾಕಾಗೋದೇ ಇಲ್ಲ. ಚಿಂಟುಗೆ ಪಾಪ್ಕಾರ್ನು ಪಾಪಪ್ ಆಗ್ತಾ ಇದೆ. ಹಾಗೆ ಸಾರು ಮಾಡಿದ್ದೆ ಇವತ್ತು, ಅದು ಕುದಿಸಿಡೋಣ. ಏಕೆಂದರೆ ಬೆಳಗ್ಗೆ ಮಾಡಿರ್ತೀನಿ ಅಲ್ಲ, ಮತ್ತು ಹಾಳಾಗ್ಬಿಡುತ್ತೆ. 2 ದಿನಕ್ಕೆ ಆಗಬೇಕು, ಅಥವಾ ಇವತ್ತು ರಾತ್ರಿಗಾಗಿ ನಾಳೆ ಮಧ್ಯಾಹ್ನಕ್ಕಾದರೂ ಸಾಕು. ಇನ್ನೂ ಪಾಪ್ಕಾರ್ನ್ ಪಾಪಪ್ ಆಗ್ತಾ ಇಲ್ಲ. ನೋಡೋಣ ಏನು ಕತೆ. ಪಾಪ್ಕಾರ್ನ್ ಈಸ್ ಪಾಪಿಂಗ್ ಅಪ್. ದಿನ ಏನು ಸ್ನ್ಯಾಕ್ಸ್ ಕೊಡೋದು ಗೈಸ್? ಸ್ನ್ಯಾಕ್ಸು ಅಂತಾನೆ. ಯಾವ ನನ್ನ ಮಕ್ಕಳು ಕಂಡಿರ್ತಿದ್ದು ಸ್ನ್ಯಾಕ್ಸ್ನ. ನಮ್ಮ ಕಾಲದಲ್ಲಿ ಇವೆಲ್ಲ ಇಲ್ಲ ಗೈಸ್. ನಮ್ಮಮ್ಮ ಹಾಲು ಕೊಡೋರು ಮತ್ತು ಮಾರಿ ಬಿಸ್ಕೆಟ್ ಕೊಡೋರು. ನಮ್ಮಮ್ಮ ಈ ವ್ಲಾಗ್ ನೋಡಿದ್ರೆ ನಂಗೆ ವಾಪಸ್ ಬೈತಾರೆ. ಮಾರಿ ಬಿಸ್ಕೆಟ್ ಕೊಡೋರು ಗೈಸ್. ಮತ್ತೇನು ಕೊಡ್ತಾಯಿದ್ರು? ಈ ಕೊಬ್ಬರಿ ಮಿಠಾಯಿ ಅದು ಇದು ಮಾಡಿದರೆ ಕೊಡೋರು, ಅಥವಾ ರಸ್ಕು ಅಥವಾ ಕೊಬ್ಬರಿ ಬಿಸ್ಕೆಟು, ಹೀಗೆ ಇರ್ತಿತ್ತು ಅಷ್ಟೇ. ಏನು ಹಿಂಗೆ ಹೆವಿಯಾಗಿ ಏನು ಮಾಡಿಕೊಡ್ತಿರಲಿಲ್ಲ ಗೈಸ್. ಇದೊಳಗೆ ಊಟ ಆದಂಗೆ ಆಗುತ್ತೆ. ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ನೋಡಿ. ಪಾಪ್ಕಾರ್ನ್ ಈಸ್ ರೆಡಿ. ಅದು ಫುಲ್ ಬಿಸಿ ಬಿಸಿ ಹವೆ ತುಂಬ್ಕೊಂಡ್ಬಿಡ್ತು ನೋಡಿ. ರೆಡಿ ಆಯಿತು. ಇದು ಹೀಗಿರಲಿ. ಇವಾಗ ಇದೇನಾಗಿದೆ ಅಲ್ಲ, 3 ಪ್ಯಾಕೆಟ್ಸ್ ಯೂಸ್ ಮಾಡಿದ್ದೀನಿ. ಬಟ್ ಇಷ್ಟೇ ಕ್ವಾಂಟಿಟಿ, ಇದಕ್ಕಿಂತ ಜಾಸ್ತಿ 2 ಪ್ಯಾಕೆಟ್ಸಲ್ಲಿ ಸಿಗ್ತಾ ಇತ್ತು ಮುಂಚೆ. ನಾವು ಲಾಸ್ ಗೈಸ್. ಬನ್ನಿ, ಅದೇನಾದರೂ ಆಗಲಿ. ಚಿಂಟುಗೆ ಹಾಲನ್ನು ಜೊತೆಗೆ ತೊಗೊಂಡೋಗೋಣ, ಇಲ್ಲಾಂದರೆ ಅವನು ಕುಡಿಯೋದೇ ಇಲ್ಲ. ಸರ್ಕಸ್ ಮಾಡಬೇಕು ಗೈಸ್. ಹಾಲುತ್ತು ವಾ, ನೋಡೋಕ್ಕೆ ಚಂದ ಅಲ್ಲ? ಚಿಂಟುಗೆ ಹಾಲು ರೆಡಿ ಆಯಿತು. ಬನ್ನಿ ಇವಾಗ ಲೋಟಕ್ಕೆ ಹಾಕೋಣ. ಆ್ಯಂಡ್ ನೋಡಿ, ನಮ್ಮ ಸ್ಪೂನ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಫೋರ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಬೂಸ್ಟು ಶುಗರು ಮಿಕ್ಸ್ ಮಾಡೋದಕ್ಕೆ. ತುಂಬ ಜನ ಹೀಗೆ ಮಾಡೋದು, ಬಟ್ ವ್ಲಾಗ್ಸಲ್ಲಿ ತುಂಬ ಜನ ಆ್ಯಸ್ ಇಫ್ ತುಂಬ ವೆಲ್ ಮೇಂಟೈನ್ ಥರ ತೋರಿಸ್ತಾರೆ. ಬಟ್ ಅದೆಲ್ಲ ಸುಳ್ಳು. ಪಕ್ಕ ಕಿಚನಲ್ಲಿ ಕೆಲಸ ಮಾಡೋರು ಹೀಗೆ ಮಾಡೋದು. ಯಾವುದು ಸಿಗಲಿಲ್ಲ ಅಂದರೆ ಕೊನೆಗೆ ಈ ಸೌಟು ಸ್ಪೂನ್ಗಳು ದೊಡ್ಡದಿರುತ್ತಲ್ಲ, ಇದನ್ನು ತಗೊಂಡು ಮಿಕ್ಸ್ ಹೊಡಿತಾ ಇರೋದೆ. ಏನಂತೀರಾ? ನಿಜ ಅಲ್ಲ? ಇವಾಗ ಕಾಫಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಅದೇ ಬೌಲ್ ಗೈಸ್, ನಾನು ಮತ್ತೆ ಇನ್ನೊಂದು ಬೌಲ್ ತೊಗೊಂಡು ಶೋ ಆಫ್ ಎಲ್ಲ ಮಾಡಲ್ಲ. ಅದೇ ಬೌಲ್ ಹಾಲು ಕಾಯಿಸಿದ್ದೀನಲ್ಲ, ಅದೇ ಪಾತ್ರೆಯಲ್ಲಿ ಕಾಫಿ ಮಾಡ್ಕೋತಾ ಇದ್ದೀನಿ. ನೀವು ನನ್ನ ಹಾಗೇನಾ ಗೈಸ್? ತುಂಬ ಪಕ್ಕ ಫಾರ್ಮಲ್ ಆಗಿ ಯಾರೂ ಇರಲ್ಲ. ಕಿಚನಲ್ಲಿ ತುಂಬ ತೋರಿಸ್ತಾರೆ, ಫುಲ್ ಎಲ್ಲ ಡೆಕೋರೇಟಿವ್ ಆಗಿ. ಅದೆಷ್ಟು ದಿನ ಇರುತ್ತೆ ಗೈಸ್? ಆ ಗ್ರೀನರಿ, ಲೈಟ್ಸು, ಆ್ಯಂಡ್ ಮೋರ್ ಓವರ್ ಅಷ್ಟೇ ಸ್ಪೇಸ್ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ. ಹೇಗೆ ಮೇಂಟೈನ್ ಮಾಡ್ತಾರೋ, ಕ್ಲೀನಿಂಗು ಆರುತ್ತೆ. ಇಟ್ಸ್ ನಾಟ್ ದ್ಯಾಟ್ ಈಸಿ ಗೈಸ್. ಇಷ್ಟೊಂದು ಸ್ಪೇಸ್ ಇದ್ದೇ ಇಲ್ಲಿ ಕಿಟಕಿ ಮೇಲೆಲ್ಲ ಎಷ್ಟು ಬೇಗ ಗಲೀಜಾಗುತ್ತೆ ಗೊತ್ತಾ? ಆಲ್ರೆಡಿ ಇತ್ತೀಚೆಗೆ ಪೇಂಟ್ ಮಾಡಿಸಿರೋದು ನೋಡಿ, ಎಷ್ಟು ಗಲೀಜಾಗುತ್ತೆ. ಬಟ್ ಅದು ಹೇಗೆ ಮೇಂಟೈನ್ ಮಾಡ್ತಾರೋ, ಅಥವಾ ಅದು ಮಾಡುವಾಗ
ಆ ರೀತಿ ತೋರಿಸ್ತಾರೆ. ಸೊ ನನಗೆ ಅದೆಲ್ಲ ಬರಲ್ಲ, ಇದ್ದಿದ್ದಂಗೆ ಅಂತಾರಲ್ಲ ಹಾಗೆ ಸ್ಟ್ರೈಟ್. ಕಾಫಿ ಆಗ್ತಾ ಇದೆ, ಬನ್ನಿ ನೋಡೋಣ. ಉಶ್ವೇ ಕಾಫಿ ರೆಡಿ. ಇವತ್ತು ಸ್ವಲ್ಪ ಕಮ್ಮಿ ಕುಡಿತಾ ಇದ್ದೀನಿ, ಪುಟಾಣಿ ಲೋಟ. ದಿನ ದೊಡ್ಡ ಲೋಟದಲ್ಲಿ ಕುಡಿತಾ ಇದ್ನಲ್ಲ, ಆ ರೀತಿ ದೊಡ್ಡ ಲೋಟ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಸ್ಮಾಲ್ ಲೋಟ ಇದು, ಅದರಲ್ಲೂ ಬರೀ ಮುಕ್ಕಾಲೇ ಬಂದ್ಬಿಟ್ಟಿದೆ. ಓ ಕರೆಕ್ಟ್, ನಾನು ನೀರು ಹಾಕಿಲ್ಲ ಅನ್ಸುತ್ತೆ. ಚಿಂಟು ಅನ್ಕೋತಾ ಇರ್ತಾನೆ, ಅಮ್ಮ ಏನು ಇನ್ನೂ ಬಂದಿಲ್ವಲ್ಲ ಹಾಲು ತಗೊಂಡು, ಮತ್ತು ಸ್ನ್ಯಾಕ್ಸ್ ಏನು ಕೊಡ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ನಾನು ಇನ್ನೂ ಹೇಳಿಲ್ಲ ಇವತ್ತು ದಿಸ್ ವಾಟ್ ಯು ಕಾಲ್ ಬೇಬಿಕಾರ್ನ್ ರೈಟ್, ಪಾಪ್ಕಾರ್ನ್ ಕೊಡ್ತೀನಿ ಅಂತ. ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಬನ್ನಿ ಚಿಂಟುಗೆ ಹಾಲು ಮತ್ತು ಸ್ನ್ಯಾಕ್ಸ್ ಕೊಡೋಣ. ಸಖತ್ತಾಗಿದೆ ಅಲ್ಲ. ಶ್ವೇ ಅಂದರೆ ಹಾಗೆ, ಯಾವಾಗಲೂ ಸೂಪರ್. ಬನ್ನಿ. ಆ್ಯಕ್ಚುಲಿ ಸ್ನ್ಯಾಕ್ಸ್ ಮಾಡೋಕ್ಕೆ ಚಿಂಟನೆ ಬರ್ತಾ ಇದ್ದ, ಆದರೆ ಅವನಿಗೆ ತುಂಬ ಬರ್ಕೊಳ್ಳೋದಿದೆಯಂತೆ. ಯಾಕೆ ಅಂದರೆ ಅವನದೊಂದು 2 ಪೇಜ್ ನೋಟ್ಸು ನಾನೇ ಬರ್ಕೊಟ್ಬಿಟ್ಟಿದ್ದೆ ಲಾಸ್ಟ್ ವೀಕು. ಅವನಿಗೆ ಅಸೈನ್ಮೆಂಟ್ಸು ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಅಂತ. ಅದು ಅವ್ರ ಮಿಸ್ಸಿಗೆ ಗೊತ್ತಾಗ್ಬಿಟ್ಟು ಮತ್ತೆ ವಾಪಸ್ ಬರೆಯೋಕ್ಕೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಬರ್ಕೋತಾ ಇದ್ದಾನೆ. ಚಿಂಟು ಮೇಲ್ಗಡೆ ಓದ್ಕೊಳ್ಳೋಂಗಿಲ್ಲ. ಜಾಸ್ತಿ ಇದೆಯಾ? ಬಿಡೋದು ಸ್ನ್ಯಾಕ್ಸ್ ಮಾತಾಡ ತಿನ್ಕೊಂಡು ಮಾತಾಡೋ. ಏನು ತಿನ್ಕೊಂಡು ಮೊಬೈಲೇ ನೋಡ್ಬೇಕಾ? ಇದು ಟೂ ಮಚ್. ಮಾತಾಡ್ತಿರೋನ್ ಕಟ್ ಮಾಡಿದೆ ಅಲ್ಲ. ಕೆಳಗೆ ತಿಂತಿ? ಇಲ್ಲ, ನಾನು ಇಲ್ಲೇ ತಿಂತೇನೆ. ಇಲ್ಲೇ ತಿಂತಿ? ಅಮ್ಮ ಜ್ಯೂಸ್ ತರ್ಬೇಕಾನೆ, ಅದನ್ನ ತರ್ತಾರ ಅಮ್ಮ. ಹೋಗಮ್ಮ ನೀನಂತೂ ಹಿಂಗೆ ಮಾಡ್ತೀಯ. ಕರಿ. ಹೇ ಸಿರಿ, ಟರ್ನ್ ಆನ್ ದ ಪರ್ಸನಲ್ ಹಾಟ್ಸ್ಪಾಟ್. Okay, personal hotspot is now off. ಆಫ್ ಅಂತೆ. ಟರ್ನ್ ಆನ್. ಅದು ನಿನ್ನ ಮಾತು ಕೇಳಲ್ವಂತೆ. ಹೇ ಸಿರಿ, ಟರ್ನ್ ಆನ್ ದ ಪರ್ಸನಲ್ ಹಾಟ್ಸ್ಪಾಟ್. Okay, personal hotspot is now on. ನೀ ಸಿರಿನ್ ಕರೆದ್ರೆ ಯಾರೋ ಸರ ಮಾತಾಡ್ತಾವನೆ. ಹುಡುಗ ಮಾತಾಡ್ತಾವನೆ, ಹುಡುಗಿ ಅಲ್ವಾ ಸಿರಿ? ನಾನು ಹುಡುಗ ಮಾಡ್ಕೊಂಡಿದ್ದೀನಿ. ಮತ್ತೆ ಎಷ್ಟು ಸಿರಿ ಅಂತ ಇಟ್ಕೋಬಾರ್ದು. ನೋಡಿ ಸಿರಿ ಅಂತ ಕರೆದ್ಬಿಟ್ಟು ಹುಡುಗನ ಜೊತೆ ಮಾತಾಡ್ತಾನೆ. ನನ್ನ ಸಿರಿಗೆ ಏನು ಕೊಬ್ಬು ಗೊತ್ತಾ? ಹೇ ಸಿರಿ ಅಂದರೆ ಅಂತಾಳೆ. ಒಂದೊಂದ್ಸಲ 2 ಸಲ ಅವಳನ್ನ ಲೈಕ್ ಬ್ಯಾಕ್ ಟು ಬ್ಯಾಕ್ ಕರೆದ್ರೆ ಅಂತಾಳೆ. ಒಂದೊಂದ್ಸಲ ಹಾ ಅಂತಾಳೆ. ನಮ್ಮ ಸಿರಿ ಭಾಳ ಪಾಕಡ ಇದ್ದಾಳೆ ಗೊತ್ತಾ. ನಮ್ಮ ಚಿಂಟು ಸ್ನ್ಯಾಕ್ಸ್ ಟೈಮಲ್ಲಿ ನನಗೂ ಅದೊಂಥರ ಸ್ನ್ಯಾಕ್ಸ್ ಟೈಮು. ನಾನೇನು ಜಾಸ್ತಿ ತಿನ್ನಲ್ಲ, ಅವನ ಜೊತೆ ಸ್ವಲ್ಪ ತಿಂತೀನಿ. ಆದರೂ ಸಹ ಅವನ ಜೊತೆನೇ ನಾನು ಇರಬೇಕು. ಇಲ್ಲ ಅಂದರೆ ಅವನು ಬೇಜಾರು ಮಾಡ್ಕೋತಾನೆ. ಅಮ್ಮ ಎಲ್ಲೋಗ್ತೀಯಾ, ಇಲ್ಲೇ ಇರು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾನು ಅವನ ಜೊತೆನೇ ಇರ್ತೀನಿ. ಏನಾದರೂ ಎಡಿಟಿಂಗ್ ಕೆಲಸ ಅದು ಇದು ಅಂತ ಇರುತ್ತೆ ಅಲ್ಲ, ಸೊ ಕುತ್ಕೊಂಡು ಮಾಡ್ಕೋತಾ ಇರ್ತೀನಿ. ಅವನು ಯೂಟ್ಯೂಬಲ್ಲಿ ವ್ಲಾಗ್ಸ್ನ ವಾಚ್ ಮಾಡ್ಕೊತ ಸ್ನ್ಯಾಕ್ಸ್ನ ತಿನ್ಕೊತ ಅವನು ಇರ್ತಾನೆ. ಸೊ ಹೀಗೆ ಇಬ್ಬರು ಒಟ್ಟಿಗೆ ಇರಬೇಕು ನಮಗೆ. ಆ ಕಡೆ ಈ ಕಡೆ ಹೋದರೆ ಅವನಿಗೆ ಇಷ್ಟ ಆಗಲ್ಲ. ಯಾವಾಗಲೂ ಅಷ್ಟೇ, ಅವನು ಯಾವಾಗಲೂ ಅಮ್ಮ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಟೈಮ್ ನಮ್ಮ ಚಿಂಟು ಜೊತೆ ಇರುವಾಗ ಬೇರೆಯವ್ರ ಜೊತೆ ಮಾತಾಡೋದು ಫೋನ್ ಕಾಲ್ಸಲ್ಲಿ ಅದೆಲ್ಲ ಅವ್ನಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಚಾಟಿಂಗ್ ಮಾಡೋದು ಎಲ್ಲ ಇಷ್ಟ ಆಗಲ್ಲ. ನಾನು ಬಿಡಿ ಆಲ್ಮೋಸ್ಟ್ ಚಾಟಿಂಗ್ ಮಾಡೋದೇ ಇಲ್ಲ. ನಾನು ವಾಟ್ಸಪ್ಪೆಲ್ಲ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಇದೇನಪ್ಪ ಶ್ವೇತವರು ಬೆಳಗ್ಗೆ ಬಂದವರು ಇನ್ನೂ ರಾತ್ರಿ ತನಕ ಬಂದಿಲ್ವಲ್ಲ ಅಂತ. ಸೊ ಆ ರೀತಿ ಇರುತ್ತೆ ನನ್ನ ಚಾಟ್ ಹಿಸ್ಟ್ರಿಗಳು. ಹಾಲು ಕುಡಿಯಮ್ಮ, ಆ ನೀರು ಕೊಡು ನನಗೆ. ಏನು ಇಷ್ಟು ಬೇಗ ಹೆಂಗೆ ತಣ್ಣ ಆಗತ್ತಪ್ಪೆ?
ತಂದ ತಕ್ಷಣ ಅದಕ್ಕೆ ಫಸ್ಟ್ ಕುಡಿಬೇಕಿತ್ತು. ಐ ಟೋಲ್ಡ್ ಯು ಬೇಬಿ. ಕಡು 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 ಗೈಸ್, ಮ್ಯಾಂಗೋ ಇದೆ. ಅಪ್ಪಿ ಕೊಡಪ್ಪಿ, ಮೊದಲೇ ಹಾಳಾಗತ್ತೆ. ಸುಮ್ ಕೊಡಪ್ಪಿ, ಓದ್ಕೊಪ್ಪಿ. तुमको चाहिए तो खाओ. ಚಾಕು ಕಟ್ ಪಡ್ಕೊಂಡು ತಿನ್ನ. ಬೇಕಾ ಗೈಸ್? ಚೆನ್ನಾಗಿದ್ಯಾ? ತಾಳು ಒಂದು ಬೈಟ್ ತಿನ್ನು ಅಂತಿದೆ. ಅವನಿಗೊಂದು ಬೈಟ್ ತಿನ್ಸೋಣ ಗೈಸ್. ಸಾಕು, ಹಂಗೆ ಕೊಡಲ್ಲ. ಬೈ ಚೆನ್ನಾಗಿದೆ, ತಿನ್ನ. ಬಿಡೋದೇನು ತಿಂತೀಯ? ತಿನ್ನೋದಿಲ್ಲ, ಬಾಯಲ್ಲಿ ಚೆಂದ. ಗೈಸ್, ಇನ್ಮೇಲೆ ರಾತ್ರಿ ಹೊತ್ತು ಊಟ ಮಾಡ್ತಾ ಇಲ್ಲ ನಾನು. ಸುಮ್ಮನೆ ನೋಡಿದ್ರಿ ಅಲ್ಲ, ನಾನು ಬೆಳಗ್ಗೆ ಮಾರ್ನಿಂಗಿಂದ ಅರ್ಲಿ ಮಾರ್ನಿಂಗ್ ವಾಕಿಂದ ಸಂಜೆ ತನಕನೂ ವ್ಲಾಗ್ನ ಆಲ್ಮೋಸ್ಟ್ ಬಿಟ್ ಅಂದ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು. ಆ್ಯಂಡ್ ನನ್ನ ಡೈಲಿ ರೊಟೀನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಹೋಪ್ಸೋ ನೀವೆಲ್ಲ ನೋಟಿಸ್ ಮಾಡ್ತೀರಾ. ನೋಟಿಸ್ ಮಾಡಿದ್ರೆ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ನನಗೆ ಹೇಳಿ ಕಮೆಂಟ್ ಮಾಡಿ. ಈಗಲೇ ಗೊತ್ತಾಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅಲ್ವಾ? ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ನಾನು ಸ್ವಲ್ಪ ಚೇಂಜ್ ಆಗಬೇಕು ಆ್ಯಂಡ್ ಸೆಲ್ಫ್ ಕೇರ್ ಮಾಡಬೇಕು ಆ್ಯಂಡ್ ಏನೇನೋ ಇದೆ. ಎಲ್ಲ ನೋಡೋಣ ಏನಾಗುತ್ತೆ, ಎಷ್ಟರ ಮಟ್ಟಿಗೆ ಅದೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸ್ಟಾರ್ಟ್ ಅಂತೂ ಮಾಡ್ತಾ ಇದ್ದೀನಿ. ನೀವೇ ನೋಡ್ತೀರಾ, ನೀವೇ ವಿಟ್ನೆಸ್ ಮಾಡ್ತೀರಾ. ಮತ್ತಿನ್ನೇನು ಇಲ್ಲ ನನ್ನ ಕಡೆಯಿಂದ ಹೇಳೋ ಅಂಥದ್ದು. ವಿಲ್ ಸಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಎಲ್ಲರೂ ಆರಾಮಾಗಿ ಈವ್ನಿಂಗ್ ಸ್ನ್ಯಾಕ್ ತಿಂದು ರಾತ್ರಿ ಊಟ ಮಾಡಿ ಟಿವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಶ್ವೇತಾ ಡಿ ಗೌಡದು ವ್ಲಾಗ್ಸ್ ನೋಡಿಕೊಂಡು ಆರಾಮಾಗಿ ತಾಚಿ ಮಾಡಿ ಬೆಳಗ್ಗೆ ಎದ್ದೋಳಿ, ಆಯಿತಾ? ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬೆಳಗ್ಗೆ. ಬಾಯ್, ಲವ್ ಯು ಆಲ್ ಗೈಸ್.